ಈ ವರ್ಷ ಅಪಘಾತದಲ್ಲಿ ಜನವರಿಯಿಂದ ಇಲ್ಲಿಯವರೆಗೆ ಸುಮಾರು 262 ಜನರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಅವರು ತಿಳಿಸಿದರು. ಸಿಂಧನೂರು ನಗರದ ಟೌನ್ ಹಾಲ್ನಲ್ಲಿ ಸಿಂಧನೂರು ಪೊಲೀಸ್ ಉಪವಿಭಾಗದ ವತಿಯಿಂದ ಸೈಬರ್ ಅಪರಾಧಗಳ ಮಾಸಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿದಿನ ವಾಹನಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ರಸ್ತೆ ಮಾತ್ರ ಕಿರಿದಾಗಿದೆ. ಇದು ಸುರಕ್ಷತೆಗೆ ಪ್ರಮುಖ ಕಾರಣವಾಗಿದೆ. ಅದರಲ್ಲೂ ಬಹುತೇಕ ವಾಹನಗಳಿಗೆ ಇನ್ಶೂರೆನ್ಸ್ ರಿನಿವಲ್ ಯಾರೂ ಮಾಡಿಸಿಲ್ಲ. ಟ್ರ್ಯಾಕ್ಟರ್ಗಳಿಗೆ ಇನ್ಶೂರೆನ್ಸ್ ಇಲ್ಲ. ರಸ್ತೆ ಸುರಕ್ಷತೆಗಾಗಿ ಹಾಗೂ ಸೈಬರ್ ಅಪರಾಧ ತಡೆಗಟ್ಟುವ ಉದ್ದೇಶದಿಂದ ಹಲವಾರು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು 3 ಪಟ್ಟು ದಂಡವನ್ನ ಕೂಡ ವಿಧಿಸಿದ್ದೇವೆ. ಸೈಬರ್ ಅಪರಾಧಿಗಳು ನೇರವಾಗಿ ದರೋಡೆ ಮಾಡುವುದಿಲ್ಲ. ಹಣದ ಆಸೆ, ಇತರೆ ಆಸೆಗಳನ್ನು ತೋರಿಸಿ ಜನರನ್ನ ವಂಚಿಸುತ್ತಿರುವ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಅದರಲ್ಲೂ ವಿದ್ಯಾರ್ಥಿ, ಯುವ ಜನರೇ ಸೈಬರ್ ಅಪರಾಧಿಗಳ ಕೈಗೆ ಸಿಕ್ಕಿ ಹಣವನ್ನ ಕಳೆದುಕೊಳ್ಳುತ್ತಿರುವುದು ಹೆಚ್ಚಾಗಿದ್ದು, ಪ್ರತಿಯೊಬ್ಬರು OTP ಹಾಗೂ ಮೊಬೈಲ್ ಪಾಸ್ವರ್ಡ್ಗಳನ್ನು, ATM ಪಾಸ್ವರ್ಡ್ಗಳನ್ನು ಯಾರಿಗೂ ಹೇಳದೆ ಗೌಪ್ಯವಾಗಿ ಇಡಬೇಕು ಎಂದು ಮಾಹಿತಿ ನೀಡಿದರು. ದೇಶಾದ್ಯಂತ, ಪ್ರಪಂಚದಾದ್ಯಂತ ಎಲ್ಲ ನಗರಗಳಲ್ಲೂ ಅತಿ ಹೆಚ್ಚಾಗಿ ಕಾಡುವಂತಹ ಒಂದು ಸಮಸ್ಯೆ ಅಂದರೆ ಈ ವಾಹನಗಳು ಮತ್ತು ಅವುಗಳಿಂದ ಉಂಟಾಗುವ ದುಷ್ಪರಿಣಾಮಗಳು. ನೀವು ದಿನೇ ಪೇಪರ್ ನೋಡ್ತಾನೆ ಇದ್ದೀರಿ. ನಿನ್ನೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಶ್ರೀಪಣಂತ ಬಸ್ಸು ಇನ್ಯಾವುದೋ ಗಾಡಿ ಬಂದು ಹೋದಾಗ ಬೆಂಕಿ ಎತ್ಕೊಂಡಿದೆ. ಇನ್ನೂ ಕೆಲವೊಂದು ಪ್ರಯಾಣಿಕರ ಗುರುತು ಸಿಕ್ಕಿದ ರೀತಿ ಅದು ಸುಟ್ಟು ಕರಕಲಾಗಿದೆ. ಕಾರಣ ಒಂದೇ ಒಂದು ನಮ್ಮ ಕೇರ್ಲೆಸ್ನೆಸ್. ಇವೆಲ್ಲ ಮೊಬೈಲ್ ಇರಲಿ, ವೆಹಿಕಲ್ಸ್ ಇರಲಿ, ಯಾವುದೇ ಇರಲಿ ಆಗಿರಬೇಕು. ನಾಗರಿಕತೆಗೆ ಅನುಕೂಲಕರಬೇಕು ಮತ್ತು ಮನುಕುಲಕ್ಕೂ ಕೂಡ ಮನುಕುಲ ಮತ್ತು ಮನುಕುಲದ ಹೇಳಿಕೆಗೆ ಅವು ನಮಗೆ ತುಂಬ ಬೆಂಬಲಿತವಾಗಿರಬೇಕು. ಆದರೆ ನಾವೇನು ಮಾಡ್ತಿದ್ವಿ, ಮೊಬೈಲಲ್ಲಿ ಅತಿ ಹೆಚ್ಚು ಮೊಬೈಲ್ ಬಳಸ್ತಾ ಇದ್ವಿ. ಅದು ಟೀನೇಜ್ ಮಕ್ಕಳುಗಳು. ಆಸ್ಟ್ರೇಲಿಯಾ ಇತ್ತೀಚೆಗೆ ಒಂದು 15 ದಿನಗಳಿಂದ ಒಂದು ಆದೇಶ ಮಾಡಿದೆ. ಏನು ಅಂತಂದರೆ, ಬಿಲೋ 16 ಇಯರ್ಸ್ ಮಕ್ಕಳುಗಳು, ಶಾಲಾ ಹೋಗೋಂಥ ಮಕ್ಕಳುಗಳು ಯಾವುದೇ ಕಾರಣಕ್ಕೂ ಮೊಬೈಲ್ ಇವನ್ನ ಯೂಸ್ ಮಾಡಬಾರ್ದು, ನೆಟ್ ಯೂಸ್ ಮಾಡಬಾರ್ದು. ಓಕೆ, ಅದು ಪ್ರಧಾನಿ ಮಾತ್ರ ಅದ್ರ ಉದ್ಘಾರ ಮಾಡಿದರು. ನಾನಿವತ್ತು ಆರಾಮ ನಿದ್ರೆ ಮಾಡ್ತೇನೆ, ಯಾಕಂದರೆ ಇಂಥ ಒಂದು ಆದೇಶ ಮಾಡಿದ್ದೇನೆ. ಈ ಒಂದು ಆದೇಶ ನಮ್ಮ ದೇಶದ ಇಂದಿನ ಮಕ್ಕಳುಗಳು ಅಂದರೆ ಮುಂದಿನ ಪ್ರಜೆಗಳು ಅವ್ರಿಗೊಂದು ಇದಾಗುತ್ತೆ. ಕಟ್ಟುನಿಟ್ಟಿನ ಆದೇಶ ಮಾಡೋದ್ರಿಂದ ಅವರು ಸಶಕ್ತವಾಗಿ ಮುಂದಿನ ದಿನಗಳಲ್ಲಿ ನಿಂತ್ಕೊಳ್ತಾರೆ ಅಂತ. ನಮ್ಮಲ್ಲಿ ಸ್ವಲ್ಪ ಕಷ್ಟ, ಯಾಕಂದರೆ ಓವರ್ ಪಾಪ್ಯುಲೇಟೆಡ್, ಮತ್ತು ಜಾಗೃತಿನೂ ಕೂಡ ನಮ್ಮಲ್ಲಿ ತುಂಬಾ ಕಡಿಮೆ. ನಾವು ಅಲ್ಲಲ್ಲಿ ಇಂಥ ಪ್ರೋಗ್ರಾಮ್ ಮಾಡ್ಕೊಂಡು ಹೋಗ್ತಾನೆ ಇದ್ವಿ. ಟ್ರಾಫಿಕ್ ಸಂಬಂಧಪಟ್ಟಂಗೆ, ಸೈಬರ್ ಕೇಸಸ್ ಸಂಬಂಧಪಟ್ಟಂಗೆ, ಮತ್ತಿತರೆ ಯಾವುದೇ ಅಪರಾಧ ಸಂಬಂಧಪಟ್ಟಂಗೆ ನಾವು ಜನರನ್ನ ಎಚ್ಚರಿಸ್ಕೊಂಡು ಹೋಗ್ತಾನೆ ಇರ್ತೀವಿ. ಚಲಾಯಿಸೋದನ್ನ ತಡೆ ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ಸಂಚಾರ ಪೊಲೀಸ್ ಠಾಣೆ, ನಗರ ಪೊಲೀಸ್ ಠಾಣೆ, ಎಲ್ಲ ಸಿಬ್ಬಂದಿ ವರ್ಗ, ಅಧಿಕಾರಿ ವರ್ಗದವರು ಈ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ವಿ. ಈ ಒಂದು ಕಾರ್ಯಾಚರಣೆಯಲ್ಲಿ ಸುಮಾರು 150ಕ್ಕೂ ಹೆಚ್ಚು ಬೈಕ್ಗಳನ್ನು ಸೀಸ್ ಮಾಡಿದ್ದೇವೆ ಸರ್. ತಡೆ ಹಿಡಿದಿದೆ. ಯಾಕಂತ ಹೇಳಿದ್ರೆ ನಿಮಗೆ ಆ ಒಂದು ಕೇಸ್ ಮಾಡಿ ನಿಮ್ಮ ಮೇಲೆ ಶಿಕ್ಷೆ ಕೊಡೋದು ನಮ್ಮ ಉದ್ದೇಶ. ನಿಮಗೆ ಜಾಗೃತಿ ಬರಬೇಕು. ಯಾವ ವಯೋಮಾನದಿಂದ ನಾವು ವಾಹನವನ್ನು ಚಲಾವಣೆ ಮಾಡೋದಕ್ಕೆ ಈ ಒಂದು ನಮ್ಮ ಪೋಷಕರಿಗೂ ಕೂಡ ಎಲ್ಲರೂ ಕರೆದಿದ್ದೀವಿ. ನಾವು ಕರೆದುಬಿಟ್ಟು ಅವ್ರಿಗೆ ಮಾಹಿತಿಯನ್ನು ನೀಡೋದ್ರ ಮುಖಾಂತರ ಮಕ್ಕಳಿಗೆ ಕೊಟ್ಟರೆ, ವಾಹನವನ್ನು ಕೊಟ್ಟರೆ ಏನಾಗ್ತದೆ, ಅಪಘಾತಗಳಾದರೆ ಅದರ ಪರಿಣಾಮ ಏನಾಗ್ತದೆ ಅನ್ನೋದ್ರ ಬಗ್ಗೆ ನಿಮಗೆ ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಜಿ ಚಂದ್ರಶೇಖರ್, ತಹಶೀಲ್ದಾರ್ ಅರುಣ್ ದೇಸಾಯಿ, ತಾಲೂಕು ಪಂಚಾಯಿತಿ ಇಒ ಚಂದ್ರಶೇಖರ್, ಪೌರಾಯುಕ್ತ ಪಾಂಡುರಂಗ ಇಟ್ಟಿಗೆ ಸೇರಿದಂತೆ ಹಾಗೂ PSIಗಳು ಉಪಸ್ಥಿತರಿದ್ದರು. ವರದಿ ಸೈಯದ್, ಇಂಡಿಯನ್ ಪೊಲೀಸ್ ಟಿವಿ, ಸಿಂಧನೂರು.